ಏನ್ ಕೊಡ್ತೀವಿ, ನೀವು ಝೀಬ್ರಾ ಬಗ್ಗೆ ಒಂದಲ್ಲ ಒಂದು ವಿಷಯನ ಹೇಳ್ತಾ ಹೋಗ್ಬೇಕು. ಸೊ ಏನೆಲ್ಲ ವಿಶೇಷತೆಗಳಿದೆ ಅದನ್ನ 1 ನಿಮಿಷದಲ್ಲಿ ಒಬ್ರನ್ನೊಬ್ರು ಹೇಳ್ತಾ ಹೋಗ್ಬೇಕು. ಸ್ಟಾಪ್ ಮಾಡೋ ಹಾಗೆ ಇಲ್ಲ. ಕಮಾನ್. ಝೀಬ್ರಾ ಪ್ರಾಣಿ ಇದು ಝೀಬ್ರಾ ಅಲ್ಲ, ಇದು ಭಾರತದಲ್ಲಿ ಆಕ್ಚುಲಿ ಅವರು ಈ ಝೀಬ್ರಾ ಪ್ರಾಣಿ ಆಫ್ರಿಕಾದ ಕಾಡುಗಳಲ್ಲಿ ಮಾತ್ರ ನಿಮಗೆ ಕಾಣಸಿಗುತ್ತದೆ. ಇದು ಭಾರತದಲ್ಲಿ ನೀವು ಬರೀ ಝೂಗಳಲ್ಲಿ ಮಾತ್ರ ನೋಡಬಹುದು. ಬಿಟ್ಟರೆ ಈ ಪ್ರಾಣಿನ ನೀವು ನೋಡೋದಕ್ಕಾಗಲ್ಲ. ಆದ್ರೆ ಝೀಬ್ರಾ ಸಿನಿಮಾವನ್ನು ನೀವು ನೋಡಬಹುದು. ಈ ಝೀಬ್ರಾ ಸಿನಿಮಾವನ್ನು 20ನೇ ತಾರೀಕು ನವೆಂಬರ್ ತಾರೀಕು ನೀವು 22 ಅಂತಾನೆ ಹೇಳಿದ್ದೆ. 22 ನವೆಂಬರ್ ತಾರೀಕು ನೀವು ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಬಹುದು. ಇದು ತೆಲುಗು, ಕನ್ನಡ, ಬೇರೆ ಎಲ್ಲ ಭಾಷೆಗಳಿಗೆ ಬರುತ್ತೆ. ಮುಖ್ಯ ಭೂಮಿಕೆಯಲ್ಲಿ ಸತ್ಯದೇವ್ ಅವರು ಮತ್ತು ಡಾಲಿ ಧನಂಜಯ ಅವರು ನಟಿಸಿದ್ದಾರೆ. ಮತ್ತು ಅಮೃತ್ ಅವರು ಕೂಡ ಬಹಳ ಕ್ಯೂಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿದೆ. ಮತ್ತು ಭವಾನಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಸತ್ಯರಾಜ್ ಅವರು ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ತಾರಾಗಣ ತುಂಬಾ ದೊಡ್ಡದಿದೆ ಮತ್ತು ಸಿನಿಮಾ ನಿಮ್ಮನ್ನ ತುಂಬಾ ಕಾಡುತ್ತದೆ ಮತ್ತು ನಿಮ್ಮ ಏನು ಕ್ಯೂರಿಯಾಸಿಟಿನ ಬೇಡಿಸಲಿ. ಝೀಬ್ರಾ ಸಿನಿಮಾ ಬಗ್ಗೆ ಒಂದಿಂಚು ಬಿಟ್ಕೊಡಲ್ಲ ಅಂತ. ಬಟ್ ಆದ್ರೆ ಈಗ ಅಟ್ಲೀಸ್ಟ್ ಒಂದು ಪಾಸಿಟಿವ್ ನೋಟ್ ಇವ್ರದ್ದು ಮುಗೀತು. ಸತೀಶ್ ಸರ್ ನೀವಾದ್ರೂ ಎಲ್ಲ ಅವನೇ ಹೇಳಿದ್ನಲ್ಲ, ನಾನೇ ಹೇಳಲಿ. ಝೀಬ್ರಾ ಪ್ರಾಣಿ ಬಗ್ಗೆ ನಾನು ಕೇಳ್ತಾ ಇಲ್ಲ, ಝೀಬ್ರಾ ಸಿನಿಮಾ ಬಗ್ಗೆ. ಝೀಬ್ರಾ ಆಫ್ರಿಕಾದಲ್ಲಿ ಯಾಕೆ ಮೈಸೂರು ಝೂ ನಲ್ಲಿ ಸಿಗುತ್ತೆ. ಓ ಮೈ ಗಾಡ್, ಎಲ್ಲರೂ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ. ಸರ್ ಆ ಝೀಬ್ರಾ ಬಗ್ಗೆ ಹೇಳಿ ಸರ್. ಝೀಬ್ರಾ ಬಗ್ಗೆ ಹೇಳಿದ್ವಲ್ಲ ಅವಾಗಿಂದ ಅದ್ರ ಬಗ್ಗೆ ಮಾತಾಡ್ತೀವಿ. 1 ನಿಮಿಷ ಸರ್, ಕಮಾನ್ ಕಂಟಿನ್ಯೂಸ್ ಆಗಿ ನೋಡಿ. ನಮ್ಮ ಝೀಬ್ರಾ ಕ್ವಾಲಿಟಿ ಚೆನ್ನಾಗಿದೆ, ವಿಜುವಲಿ ಚೆನ್ನಾಗಿದೆ. ಧನಂಜಯ ಆಕ್ಟ್ ಮಾಡೋದು, ಸತ್ಯದೇವ್ ಅವರು ಆಕ್ಟ್ ಮಾಡೋದು, ಅಮೃತ್ ಅವ್ರು ಆಕ್ಟ್ ಮಾಡೋದು ಎಲ್ಲ ನೋಡ್ತಾ ಇರೋ ಖುಷಿ ಆಗುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ 100 ಕೋಟಿ ಮಾಡ್ಲಿ, ನಮಗೂ 1 ಕೋಟಿ ಕೊಡ್ಲಿ. ಅದರಲ್ಲಿ ಬಂದಿರೋ ಕಮಿಷನ್ ಇಟ್ಕೊಂಡು ನಾವು ಮನೆ ಕಟ್ಕೊಳ್ತೀವಿ. ನಾವು ಚೆನ್ನಾಗಿ ಒಂದು ಕಾರ್ ಗಿರ್ ತಗೊಂಡು ದೊಡ್ಡ ಕಾರ್ ತಗೊಂಡು ನಾವು ಕಾರ್ ಓಡಾಡ್ತೀವಿ. ವೆಲ್ಫೇರ್ ನನಗೆ ಗಿಫ್ಟ್ ಕೊಡ್ಲಿ ಅವನು. ಇನ್ನೊಂದು ಈ ಝೀಬ್ರಾ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದಕ್ಕೆ ವಿಶ್ ಮಾಡೋ ಈಗ ಆನೆ ಬಂದಿದೆ. ಆನೆ ಸಲಗ ಸ್ಯಾಂಡಲ್ವುಡ್ ಸಲಗ. ಓಕೆ, ಅಟ್ ಲೀಸ್ಟ್ ಈಗ ಪೂರ್ಣ ಅವರಾದ್ರೂ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ. ನಾನು ಮೂಕ ವಿಸ್ಮಿತನಾಗಿದ್ದೇನೆ ಇಲ್ಲಿ. ಅವರಿಬ್ರು ಮಾತಾಡಿನಾ ಇಲ್ಲ, ಅವರಿಬ್ರು ಮಾತಾಡಿದ್ಮೇಲೆ ನಾನು ಆ ರೇಂಜಿಗೆ ಮಾತಾಡಲಿಲ್ಲ, ಮರ್ಯಾದೆ ಪ್ರಶ್ನೆ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಕಮಾನ್ ಸರ್, ನವೆಂಬರ್ 22 ರಿಲೀಸ್ ಅಷ್ಟೇ. ನವೆಂಬರ್ 22ನೇ ತಾರೀಕು ಸಿನಿಮಾ ರಿಲೀಸ್. ಅಂಡ್ ನೀವೆಲ್ಲರೂ ಬಂದು ಈ ಸಿನಿಮಾಗೆ ಶುಭ ಹಾರೈಸಿದ್ದು ಬಹಳ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಹಾ, ನಾಗಭೂಷಣ್ ಸರ್ ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಮಾಲ್ ಆಫ್ ಏಷ್ಯಾ ಅವರ ಕಡೆಯಿಂದ ಈ ಪ್ರೀತಿಯ ಬೊಕ್ಕೆ ನಮ್ಮ ಸತೀಶ್ ನೀನಾಸಂ ಸರ್ ಅವರಿಗೆ.